ಬಡಿ ಎಂತ ಮಾಡ್ತಿದ್ದಿ ಕುಳ್ಳು? ನಡಾಯಿತು. ಈಗ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ. ಇಲ್ಲಿಗೆ ಸೌಂಡ್ ಮಾಡಿಕೊಂಡು ಕೆಲಸ ಮಾಡೋದು. ಆಗ ನನಗೆ ನಿದ್ದೆಯಲ್ಲಿ ಬರ್ತದೆ. 2 ಗಂಟೆಗೆ ಚಾಯ್ ಹೇಳ್ತಿದ್ದಾರೆ. ಮತ್ತೆ ಹೇಳ್ತಾರೆ ನಾನು ಗಂಟೆ ನೋಡಲಿಲ್ಲ, ಹಾಗೆ ನಂಗೆ ಗೊತ್ತಾಗಲಿಲ್ಲ ಅಂತ. ಯಪ್ಪ, ಇವರು ನೋಡಿ ಎಲ್ಲಿದ್ದಾರೆ ಅಂತ. ಹೊರಗೆ ಬಂದು ಕೂತಿದ್ದಾರೆ. ಇಲ್ಲಿ ಬಿಟ್ಟರೆ ನೀರು ಬೀಳ್ತದೆ. ಆಯಿತು ನೋಡಿ ಅಂತೆ, ಬೊಳ್ಳ ಬೊಳ್ಳ ಬರ್ಬೋದು ಅಂತ ಮಳೆ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲಕ್ಕೆ ನುತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಹಾಗೆ ನನ್ನ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೇನೆ. ಅದೇ ಟೈಮಲ್ಲಿ ಅದೇ ಲಿಂಕನ್ನು ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ವ್ಲಾಗ್ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ಪಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. 18ಕ್ಕೆ ಯಾರ್ದೆಲ್ಲ ಬರ್ತಾರೆ ಉಂಟು ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವನಿತಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಚಿಕ್ಕಮ್ಮ ಸವಿತಾ ಅವ್ರದ್ದು ಬರ್ತಾರೆ ಅಂತ. ಸವಿತಾ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಸವಿತಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗ ಮಿಥುಲ್ ಅವ್ರದ್ದು ಬರ್ತ್ಡೇ ಅಂತ. ಮಿಥುಲ್ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ತಿಂಡಿ ತಿಂದು ಇವರು ಆಫೀಸಿಗೆ ಹೋದರು. ಅಪ್ಪ ತೋಟಕ್ಕೆ ಹೋಗಿದ್ದಾರೆ. ನಾನು ದನಗಳಿಗೆ ಕುಡಿಲಿ ಕೊಟ್ಟು ಮಧ್ಯಾಹ್ನಕ್ಕೆ ಊಟ ಎಲ್ಲ ಇಟ್ಟಾಯಿತು. ಮತ್ತು ಎಂತಂದರೆ ಕರೆಂಟ್ ಇವಾಗ ಬಂತು. ದನಗಳನ್ನು ಸ್ನಾನ ಮಾಡಿಸುವಂತ ಅಂದ್ಕೊಂಡಿದ್ದೇನೆ. ಅವರು ಓಡಿದರೆ ಮತ್ತು ಹೊರಗೆ ಕಟ್ಟೋದು. 2 ದಿವಸದಿಂದ ಮಳೆ ಇರಲಿಲ್ಲ, 3 ದಿವಸದಿಂದ ಮಳೆ ಇರಲಿಲ್ಲ. ಸ್ವಲ್ಪ ಹನಿತಾ ಉಂಟು, ಕಾಣ್ತುಂಟ ಮಳೆ ಹನಿತಿರೋದು. ಸ್ವಲ್ಪ ಸ್ವಲ್ಪ ಹನಿತಾ ಉಂಟು, ಅಂತ ಜೋರು ಮಳೆ ಅಲ್ಲ. ಬಟ್ ಹೀಗೆ ಹನಿಯದೇ ಸುಮಾರು ಸಮಯ ಆಗಿತ್ತು ಇಲ್ಲಿ. ಸ್ವಲ್ಪ ಮಳೆ ಹನಿತಾಯ್ತಾ, ಈಗ ಬಿಟ್ಟಿದೆ. ನಾನು ದನಗಳನ್ನು ಸ್ನಾನ ಮಾಡಿಸ್ಬೇಕು. ಹಾಗೆ ಪಂಪೆಲ್ಲ ಸ್ಟಾರ್ಟ್ ಮಾಡಿ ಪೈಪೆಲ್ಲ ತಗೊಂಡೋಗಿ ಹಾಕಿದ್ದೇನೆ. ಅವರನ್ನು ಕರ್ಕೊಂಡು ಬಂದು ಈಗ ಸ್ನಾನ ಮಾಡಿಸ್ಬೇಕು. ಬೇಗ ಸ್ನಾನ ಮಾಡಿಸಿ ಹೊರಗೆ ಬಿಡಬೇಕು. ಮಳೆ ಬರ್ತಾ ಉಂಟು. ನಾನು ಇವಳನ್ನು ಕರ್ಕೊಂಡು ಬರುವಷ್ಟರಲ್ಲಿ ಕರೆಂಟ್ ಕೂಡ ಹೋಯಿತು. ಇವಳದ್ದು ಸ್ನಾನ ಆಯಿತು, ಕಂಪ್ಲೀಟಾಗಿ ಸ್ನಾನ ಮಾಡಿಸಿದ್ದೆ. ಪೂರ್ತಿ ಸಗಣಿ ಎಲ್ಲ ತೆಗ್ದಾಯಿತು. ಇವಳಿಗೆ ಸ್ವಲ್ಪ ಹಾಕಬೇಕಿತ್ತು ನೀರು. ಸೆಗಣಿ ಇಲ್ಲ, ಆದರೆ ಮೈಗೆ ನೀರು ಹಾಕಬೇಕಿತ್ತು. ಕರೆಂಟ್ ಇಲ್ಲ ಅಂತ ಹೋಯಿತು. ಈಗ ಸ್ವಲ್ಪ ಕೊಡ್ಪಾನದಲ್ಲಿ ಆದರೆ ಇಲ್ಲಿಂದ ತೆಕ್ಕೊಂಡೋಗಿ ಹಾಕಬೇಕು ಈಗ. ಇಬ್ಬರು ದನಗಳನ್ನು ಸ್ನಾನ ಮಾಡಿಸಿ ಹೊರಗೆ ಬಿಟ್ಟಾಯ್ತಾ.
ಅವರು ಬಿಟ್ಟ ಖುಷಿಗೆ ಒಂದು ಓಡಿದ್ರು ಅಂತ ಹೇಳಿದರೆ ಕೈಗೆ ಸಿಗಲಿಲ್ಲ. ಲಾಸ್ಟಿಗೆ ಅವರೆಲ್ಲಿ ಹೋಗಿ ನಿಂತರು ಗೊತ್ತುಂಟಾ, ಹೊಳೆಯ ಮಧ್ಯದಲ್ಲಿ ಹೋಗಿ ನಿಂತಿದ್ದಾರೆ. ಹಾಗೆ ಹೊಳೆಯಲ್ಲೇ ಕಟ್ಟಿ ಹಾಕಿ ಬಂದೆ. ಅಂದರೆ ಅಲ್ಲಿ ಹುಲ್ಲು ಸುಮಾರು ಉಂಟು. ಅವ್ರು ಅಲ್ಲಿಗೆ ಹೋಗೋದೇ ಒಂದು 3 ತಿಂಗಳು ಜಾಸ್ತಿ ಆಗಿರ್ಬೋದು. ಹುಲ್ಲು ತುಂಬ ಉಂಟು. ನಾವು ಅವತ್ತು ಹೊಳೆ ಹತ್ರ ಕಟ್ತಿದ್ದೇವಲ್ಲ, ಪುಚ್ಚಕ್ಕೆ ಏಪ್ರಿಲ್ ಟೈಮಲ್ಲಿ ಬಂದಿದ್ಲಲ್ಲ, ಆವಾಗ ಕಟ್ಟಿದ್ದಿತ್ತು. ಅದರ ನೆಕ್ಸ್ಟ್ ಕಟ್ಟಲೇ ಇಲ್ಲ. ಹಾಗೆ ಈಗ ಓಡಿದ್ರಲ್ಲ ಅಂತ ಹೇಳಿ ಅಲ್ಲಿ ಕಟ್ಟಿ ಹಾಕಿ ಬಂದೆ. ಸುಮಾರು ಹುಲ್ಲುಂಟಲ್ಲಿ. ಅಪ್ಪನಿಗೆ ಗೊತ್ತೇ ಇಲ್ಲ, ಅವರು ತೋಟಕ್ಕೆ ಹೋಗಿದ್ದಾರೆ. ಅವರಿಗೆ ಇಲ್ಲಿ ಎಂತ ಕೆಲಸ ಆಗಿದೆ ಅಂತ ಸಹ ಗೊತ್ತಿಲ್ಲ. ನಾನು ದನ ಸ್ನಾನ ಮಾಡಿಸ್ತೇನೆ, ದನಗಳು ಓಡಿದ್ದೇವೆ, ನಾನು ಅವರೊಟ್ಟಿಗೆ ಓಡಿದ್ದೆ ಅಂತ ಗೊತ್ತಿಲ್ಲ. ಈಗ ಇನ್ನೂ ಹೇಳ್ಬೋದು ಎಷ್ಟು ಹೊತ್ತು ನಿಂಗೊಂದು ಹುಲ್ಲಿಗೆ ಬರಲಿಕ್ಕೆ ಅಂತ. ಅದು ನಿನ್ನೆ ನಾವು ಜಂಬುನೇರಳೆ ಹಣ್ಣಿದು ಗಿಡ ಕಟ್ತಿದ್ದೇವಲ್ಲ, ಅಪ್ಪ ಅದನ್ನೆಲ್ಲ ಸೊಪ್ಪು ಮಾಡಿ ಇಟ್ಟಿದ್ದಾರೆ. ಅದನ್ನೀಗ ಹಟ್ಟಿಗೆ ಹಾಕಿ ಬಿಡೋದು ಸೊಪ್ಪಿನ ಬದಲಾಗಿ. ಅವರನ್ನು ದನಗಳನ್ನು ಹಟ್ಟಿಯಲ್ಲಿ ಕಟ್ಟಿದಷ್ಟು ಸಗಣಿ ಜಾಸ್ತಿ ಅಂತ. ಹಾಗೆ ಹೊರಗೆ ಹೋಗಿದ್ದಾರೆ. ಇನ್ನು 12 ಗಂಟೆಗೂ ಕರ್ಕೊಂಡು ಬರೋದು ನಾನು. ಮಾಡಿದ್ರಲ್ಲ ಅದರದ್ದು ಸೊಪ್ಪೆಲ್ಲ ಹಟ್ಟಿಗೆ ಹಾಕಿದೆ. ಬಟ್ಟೆ ವಾಶ್ ಮಾಡಿ ಈಗೊಮ್ಮೆ ದನಗಳ ಹತ್ರ ಹೊರಟಿದ್ದೇನೆ ನಾನು. ಬಡಿ ಅಂತ ಮಾಡ್ತಿದ್ದಿ ಕುಳ್ಳು ಕುഞ്ഞಿ. ಹಾಯ್ ಕುഞ്ഞಿ. ಒಬ್ಬನೇ ಆಟಾಡ್ತಿದ್ದಾನೆ. ಅವಳು ಒಳಗಿದ್ದಾಳ ಅಂತ ತಂಗಿ. ನಾನೀಗ ದನಗಳ ಹತ್ರ ಹೋಗ್ತಿದ್ದೇನೆ. 11 ಗಂಟೆ. ಈಗ ಬದಲಿಸೋದಾ ಅಂತ ನೋಡೋದು. ಬಿಸಿಲು ಬರ್ತದೆ, ಮೋಡ ಬರ್ತದೆ. 2 ಸಲ ಮಳೆ ಕೂಡ ಹನಿಯಿತ್ತು. ಮಳೆ ಬರ್ತದೆ ಅಂತಂದು ಗೊತ್ತಿಲ್ಲ. ಆದರೆ ನಾನು 12 ಗಂಟೆಗೆ ರಿಟರ್ನ್ ಮನೆಗೆ ಕರ್ಕೊಂಡು ಬರುವ ಪ್ಲ್ಯಾನಲ್ಲಿ ಇದ್ದೇನೆ. ಯಾಕಂದರೆ ಅಲ್ಲಿಂದ ಮನೆಯವರೆಗೆ ಸುಮಾರು ದೂರ ಉಂಟು, ಇಲ್ಲಿಂದ ಅಲ್ಲಿ ಹೋಗಲಿಕ್ಕೆ ಸುಮಾರು ದೂರ ಉಂಟು. ಅದಕ್ಕೆ 12 ಗಂಟೆಗೆ ಕರ್ಕೊಂಡು ಬಂದರೆ 12ವರೆಗೆ ಮನೆಗೆ ತಲುಪ್ಬೋದು. ಅದಕ್ಕೋಸ್ಕರ ಈಗ 11 ಈಗೊಮ್ಮೆ ಬದಲಿಸಿದರೆ ಮತ್ತೆ ಹೋಗಿ 12 ಗಂಟೆಗೆ ಕರ್ಕೊಂಡು ಬರೋದು. ಸುಮಾರು ದೂರ ಉಂಟು ಇಲ್ಲಿಂದ ನಂಗೆ ಹೋಗಲಿಕ್ಕೆ. ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತಿದ್ದೇನೆ. ಎಂತ ಗೊತ್ತುಂಟಾ, ನಾನು ಕೆಲವೊಮ್ಮೆ ನನ್ನ ವ್ಲಾಗ್ಸಲ್ಲಿ, ಕೆಲವೊಮ್ಮೆ ಅಲ್ಲ ಜಾಸ್ತಿ ನನ್ನ ವ್ಲಾಗಲ್ಲಿ ನನ್ನ ಕೆಲಸದೊಟ್ಟಿಗೆ ನನ್ನ ಬೆಕ್ಕುಗಳನ್ನು ಕೂಡ ತೋರಿಸ್ತೇನೆ. ಅವರು ಆಟಾಡೋದು, ಅವರದ್ದು ಮುದ್ದು ಕೊಂಡಾಟ ಎಲ್ಲ ಕೂಡ ತೋರಿಸ್ತೇನೆ. ಜಾಸ್ತಿ ವ್ಲಾಗಲ್ಲಿ ಅವರು ಕೂಡ ಇರ್ತಾರೆ. ನನಗೆ ಅದಕ್ಕೆ ಕೆಲವರು ಹೇಳ್ತಾರೆ ನಿಮ್ಮದು ವ್ಲಾಗಲ್ಲಿ ಬೆಕ್ಕು ಮಾತ್ರ ಉಂಟು ಅಂತ. ನನಗೆ ಪ್ರಾಣಿಗಳೊಟ್ಟಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಹಾಗೆ ಇನ್ನೊಂದು ನನ್ನ ಮನೇಲಿ ಅವರೇ ಇರೋದು, ಹಾಗಾಗಿ ಅವರನ್ನೇ ತೋರಿಸ್ಬೇಕು. ಇನ್ನೊಂದು ಬೆಕ್ಕುಗಳನ್ನು, ನಾಯಿಗಳನ್ನು, ದನಗಳನ್ನು ಪ್ರೀತಿಸುವವರು ನನ್ನನ್ನು ನೋಡೋರಿದ್ದಾರೆ, ಅವರಿಗೋಸ್ಕರ. ಮತ್ತು ನನಗೆ ಅವರನ್ನು ತೋರಿಸ್ಬೇಕು. ಯಾಕೆ ಗೊತ್ತುಂಟಾ, ಕಳೆದ ವರ್ಷ ಅಲ್ಲ ಮುಂಚಿನ ವರ್ಷ ಇದ್ದ ಬೆಕ್ಕುಗಳು ಯಾರಿಲ್ಲ ಅದರಲ್ಲಿ. ಜೂನಿ ಮತ್ತು ಟಪ್ಪಿ ಇಬ್ಬರೇ ಇರೋದು. ಸೊ ಹಾಗಾಗಿ ನನಗೆ ಮುಂಚಿನ ಬೆಕ್ಕುಗಳನ್ನು ನೋಡಬೇಕಂತ ಅನಿಸಿದ್ದು. ನಾನು ನನ್ನ ವ್ಲಾಗಲ್ಲಿ ನೋಡ್ಕೊಳ್ಬೋದು. 3 ವರ್ಷದ ಮುಂಚೆ ನಮ್ಮ ಮನೇಲಿ ಯಾವುದೆಲ್ಲ ಬೆಕ್ಕಿತ್ತು ಅಂಥೇಳಿ ನನ್ನ ಓಲ್ಡ್ ವೀಡಿಯೋಸಲ್ಲಿ ನೋಡಿದರೆ ನಿಮಗೆ ಸಿಗ್ಬೋದು. ಹಾಗೆ ನನಗೆ ಅದು ಮೆಮೊರೀಸ್ಗೋಸ್ಕರ ಆದರೂ ನಾನು ಅದನ್ನು ಹಾಕಲೇಬೇಕು. ಯಾಕೆ ಗೊತ್ತುಂಟ, ಬೆಕ್ಕುಗಳು ಯಾವಾಗ ಕಾಣೆ ಆಗ್ತದೆ, ಯಾವಾಗ ಮನೆಯಿಂದ ಹೋಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಇರುವ ಮೆಮೊರೀಸನ್ನೆಲ್ಲ ಹಾಕ್ತಾ ಹೋಗೋದು. ನನಗೊಂದು 50 ವರ್ಷ ದಾಟಿದ ಮೇಲೆ ನನ್ನ ಯಂಗ್ ಲೈಫಲ್ಲಿ ನಾನು ಹೀಗಿದ್ದೆ, ಇಷ್ಟೆಲ್ಲ ಬೆಕ್ಕುಗಳಿತ್ತು ಅಂತ ನೋಡ್ಬೋದಲ್ವ. ಹಾಗೆ ನೀವು ಸಹ ನಿಮ್ಮ ಮೆಮೊರೀಸನ್ನು ಕ್ರಿಯೇಟ್ ಮಾಡಿ. ನಿಮ್ಮ ಹತ್ರ ಕೂಡ ಯೂಟ್ಯೂಬು ಇರ್ತದೆ, ಅದರಲ್ಲಿ ಹಾಕಿ. ಜನ ನೋಡಲಿಲ್ಲಾದರೂ ತೊಂದರೆ ಇಲ್ಲ, ನಿಮಗೆ ಹಣ ಬರಲಿಲ್ಲಾದರೂ ತೊಂದರೆ ಇಲ್ಲ. ಆದರೆ ಮೆಮೊರೀಸ್ ಉಂಟಲ್ಲ, ಕೊನೆ ತನಕ ಇರ್ತದೆ. ನಿಮ್ಮ ಫೋನಲ್ಲಿ ಡಿಲೀಟ್ ಆದರೂ ಯೂಟ್ಯೂಬಲ್ಲಿ ಇರ್ತದೆ. ಹಾಗೆ ಮಾತಾಡ್ತಾ ನಾನು ಹೊಳೆ ಹತ್ರಕ್ಕೆ ತಲುಪಿದೆ. ಮೊನ್ನೆಯಿಂದ ಮಳೆ ಉಂಟಲ್ಲ, ಹಾಗೆ ಸ್ವಲ್ಪ ನೀರುಂಟು ಹೊಳೆಯಲ್ಲಿ. ಇನ್ನೊಂದು ತಿಂಗಳಲ್ಲಿ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ, ಅಷ್ಟು ನೀರಿರ್ತದೆ. ದನಗಳನ್ನು ಅಲ್ಲಿ ಕಟ್ಟಿದ್ದೆ, ಈಗೊಮ್ಮೆ ಬದಲಿಸುವ. ಅವಳು ಮೇಯ್ತಿದ್ದಾಳೆ ಆಯಿತಾ. ಅಮ್ಮ ನೋಡಿ ಹೊಳೆಯಲ್ಲಿ ನಿಂತಿದ್ದಾಳೆ. ಸುಮಾರು ಸಮಯ ಆಯ್ತಲ್ಲ ಹೊಳೆಗೆ ಬರೋದು, ಅದಕ್ಕೀಗ ಗುಂಡಿಯಲ್ಲಿ ನಿಂತಿದ್ದಾಳೆ ಹೋಗಿ. ಇವಳನ್ನು ರಿಟರ್ನ್ ಹೇಗೆ ನಾನು ಮೇಯ್ಲಿಕ್ಕೆ ಕರ್ಕೊಂಡು ಬರಲಿ ಅಂತ ಗೊತ್ತಿಲ್ಲ ನನಗೆ. ಇವಳನ್ನು ಸ್ವಲ್ಪ ಹುಲ್ಲಿರುವಲ್ಲಿ ಕಟ್ಟಿದೆ. ಇಬ್ಬರು ಕೂಡ ಒಂದೇ ಕಡೆ ಮೇಯ್ಬೇಕು ಅಂತ. ಅವಳಲ್ಲಿದ್ದಾಳೆ ನೋಡಿ ದೂರದಲ್ಲಿ. ಹಾಗೆ ಇನ್ನು ನಾನು 12 ಗಂಟೆಗೆ ಬಂದು ಕರ್ಕೊಂಡು ಹೋಗೋದು ಮನೆಗೆ. ಟಪ್ಪಿಗೆ ಅವತ್ತೊಂದು ಗಾಯ ಅದ್ದುಂಟಲ್ಲ, ಈಗ ಸಹ ಉಂಟು ಅದರದ್ದು ಅಚ್ಚು.
ಟೆಪ್ಪಿ ಮತ್ತು ಶಂಭು ಒಟ್ಟಿಗೆ ಕೂತಿದ್ದಾರೆ. ಶಂಭು ಇವನು ಮಕ್ಕಳೊಟ್ಟಿಗೆಲ್ಲ ಆಟ ಆಡೋದಿಲ್ಲ ಆಯಿತಾ, ಅವನಿಗೆ ಇಷ್ಟ ಇಲ್ಲ, ಅವನು ಒಬ್ಬನೇ ಇರ್ತಾನೆ, ಇಲ್ಲಾಂದರೆ ನಂದಿ ಒಟ್ಟಿಗೆ ಇರ್ತಾನೆ. ಹಾಗೆ ಕಿಚನಲ್ಲೇ ಜಾಸ್ತಿ ಇರ್ತಾನೆ, ಮಲಗಿಕೊಂಡು ಹೊರಳಾಡಿಕೊಂಡು. 12 ಆಯಿತು. ಈಗ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ. ಇಲ್ಲಿಗೆ ತಲುಪುವಾಗಲೇ 12:10 ಆಯಿತು. ಹಾಗೆ ಇನ್ನು ಕರ್ಕೊಂಡು ಹೋಗುವ. ಇವರು ಎಲ್ಲಿಂದ ತಿರುಗ್ತಾರೆ ಮನೆಗೆ ಹೋಗ್ಲಿಕ್ಕೆ ಅಂತ ನೋಡುವ. फिरे पानी का ले चला हो. ಇವತ್ತು ಮಧ್ಯಾಹ್ನ ಊಟ ಬೇಗ ಆಯ್ತಾಯ್ತಾ. ನನ್ನಪ್ಪ 1:45ಕ್ಕೆ ಎದ್ದು ಮಧ್ಯಾಹ್ನದ ಕೆಲಸ ಶುರು ಮಾಡಿದ್ದಾರೆ. ಊಟ 1 ಗಂಟೆಗೆ ಆಗಿದೆ. ಅಪ್ಪ ಅಂಥದ್ದು ಕಡಿದೆಲ್ಲ ಸೌಂಡ್ ಮಾಡ್ತಿದ್ರು. 2 ಗಂಟೆಗೆ ಚಹಾ ಕುಡಿದಿದ್ದೆ ಆಯಿತಾ. ಇಷ್ಟು ಬೇಗ ನಾನು ಚಹಾ ಕುಡಿಯೋದು ಮೊದಲ ಸಲ. ಯಾವಾಗಲೂ ಕೂಡ 3 ಗಂಟೆ ಮೇಲೆ ಚಾಯ್ ಆಯಿತಾ. ಇವತ್ತು 2 ಗಂಟೆಗೆ ಚಹಾ. ಕೆಲವೊಮ್ಮೆ 2 ಗಂಟೆಗೆ ಊಟ ಆಗ್ತದೆ ಆಯಿತಾ ನಮ್ಮದು. ಈ ಸಲ ಚಹಾ. ನನ್ನ ಅಪ್ಪನಿಗೆ ಎಂತ ಹೇಳು, ಸ್ವಲ್ಪ ಹೊತ್ತು ಮಲಗಿ ಅಂತ ಹೇಳಿದ್ರು ನನ್ನ ಅಪ್ಪ ಕೇಳೋದಿಲ್ಲ ಆಯಿತಾ. 3 ಗಂಟೆ ತನಕ ರೆಸ್ಟ್ ಮಾಡಿ ಅಂತ ಹೇಳಿದರೆ ಇವರು ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ. ಛಾಯಾ ಅಂತೇಳಿ ಯಪ್ಪ ಒಂದು ಮತ್ತೆ ಹೇಳ್ತಾರೆ ನಾನು ಗಂಟೆ ನೋಡಲಿಲ್ಲ ಅಂತ ಹೇಳ್ತಾರೆ. ಎದ್ದು ಎಲ್ಲ ಅರ್ಧಂಬರ್ಧ ಬಡ ಸೌಂಡ್ ಮಾಡಿಕೊಂಡು ನನಗೆ ಆದರೂ ನಿದ್ದೆ ಮಾಡಲಿಕ್ಕೆ ಉಂಟು ಈ ಅಪ್ಪನ ದೇಸೆಯಿಂದ. ಇವರು ಉಂಟಲ್ಲ ಎದ್ದ ಮೇಲೆ ಅವರಷ್ಟಕ್ಕೆ ಸುಮ್ಮನೆ ಕೆಲಸ ಮಾಡೋದಿಲ್ಲ. ನನಗೆ ಸಹ ಕೇಳೋದಾರ ಡಮ್ ಅಂತ ಹೊಡೆದುಕೊಂಡು ಕತ್ತಿಯಲ್ಲಿ ಕಟ್ಟಿಗೆಲ್ಲ ಕಟ ಅಂತ ಸೌಂಡ್ ಮಾಡಿಕೊಂಡು ಕೆಲಸ ಮಾಡೋದು. ಆಗ ನನಗೆ ನಿದ್ದೆಯಲ್ಲಿ ಬರ್ತದೆ. 2 ಗಂಟೆಗೆ ಚಾಯ್ಗೆ ಹೇಳ್ತಿದ್ದಾರೆ. ಮತ್ತೆ ಹೇಳ್ತಾರೆ ನಾನು ಗಂಟೆ ನೋಡಲಿಲ್ಲ, ಹಾಗೆ ನಂಗೆ ಗೊತ್ತಾಗಲಿಲ್ಲ ಅಂತ. ಈ ಅಪ್ಪನಿಗೆ ಎಂತ ಹೇಳೋದು. 3 ಗಂಟೆಗೆ ಮಳೆ ಬರಲಿಕ್ಕೆ ಶುರುವಾಯಿತು. ನಾವು ಹೋಗಿ ಹುಲ್ಲು ತೆಕೊಂಡು ಬಂದೆ. ಬರುವಾಗಲೇ ಒದ್ದೆ ಹಾಕೊಂಡು ಬಂದೆ. ಈಗ ಮಳೆ ಬರ್ತಾ ಉಂಟು. ಎಷ್ಟು 3 ದಿವಸ ಕಳೀತಲ್ಲ ನಮಗೆ ಮಳೆ ಇಲ್ಲದೆ. ಈಗ ಬರ್ತಾ ಉಂಟು ನೋಡಿ ಮಳೆ. ಮಲಗಿದ್ದಾಳೆ. ಕಜ್ಜ ಇಲ್ಲಿದ್ದಾನೆ, ಅವನಿಗೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಮತ್ತು ಇವರಿಬ್ಬರು ನೋಡಿ ನನ್ನ ಪೋಖ್ರಿಗಳು. ಕುഞ്ഞು ಎಂತ ಮಾಡೋದು. ರಾತ್ರಿ ಇಡೀ ಇಲ್ಲೇ ಮಲಗಿದ್ದಾರೆ ಇವ್ರು 4 ಜನ. ಕುഞ്ഞು ಇಲ್ಲಿ ನೋಡಿ ಅವಳದು ಪ್ರೀತಿ. ಜೋರು ಮಳೆ ಬಂತು. ಮೊನ್ನೆಯಿಂದೆಲ್ಲ ಬರಲಿಲ್ಲಲ್ಲ ಮಳೆ, ಅದೆಲ್ಲ ಈಗಲೇ ಬರ್ತಾ ಉಂಟು. ಗಾಳಿ ಕೂಡ ಇತ್ತು ಈಗ ಒಂದು ಸ್ವಲ್ಪ ಮುಂಚೆ. ಗಾಳಿ ಬಂದರೆ ಅಂದರೆ ಭಯ ನನಗೆ, ಎಂತಾದರೂ ಮುರಿದು ಬೀಳ್ತದಾ ಅಂತೇಳಿ. ಬರೋಕ್ಕಿಂತ ಮುಂಚೆನೇ ಬೇಗ ಹುಲ್ಲು ಕಟ್ಟ ಮಾಡಿ ತಗೊಂಡು ಬಂದು ಹಾಕಿದ್ದು. ಮತ್ತು ಮಳೆ ಜೋರು ಶುರುವಾಯಿತು. 1:45 ಗಂಟೆ ಅಷ್ಟೊತ್ತು ಮಳೆ ಬಂತು. ನನಗೆ ಮೊನ್ನೆ 3 ದಿವಸದಿಂದ ಮಳೆ ಇಲ್ಲದ್ದು. ಇವತ್ತು 3:45 ಗಂಟೆಯಲ್ಲಿ ಅಷ್ಟು ಜೋರು ಮಳೆ ಬಂತು. ಗಾಳಿ ಕೂಡ ಇತ್ತು. ಹಾಗೆ ಅಂತ ಮುರಿಯುವಾಗೆ ಗೊತ್ತಿಲ್ಲ, ತೋಟಕ್ಕೆ ಹೋಗಿ ನೋಡಬೇಕಷ್ಟೆ. ಅಷ್ಟು ಜೋರು ಗಾಳಿ ಅಂತಂದ ಒಂದು ಸ್ವಲ್ಪ ಹೊತ್ತು ಗಾಳಿ ಬಂದಿದೆ. ಈಗ ಅಪ್ಪ ಮಳೆ ಬಿಟ್ಟಾಗೆ ಹಲಸಿನ ಹಣ್ಣು ಕೊಯ್ಯಲಿಕ್ಕೆ ಕರೆದ್ರು. ನಾನು ಕೊಯ್ತೇನೆ 4 ಹಲಸಿನ ಹಣ್ಣಿದು ಎಂತ ಹೇಳೋದು ಅದಕ್ಕೆ, ಹಲಸಿನ ಹಣ್ಣಿನ ಒಳಗಿರೋದಕ್ಕೆ ಅಂತ ಹೇಳೋದು. ತುಳುವಲ್ಲೆಲ್ಲ ಪಚ್ಚಿರ ಅಂತ ಹೇಳ್ತಾರೆ, ನಮ್ಮ ಭಾಷೆಯಲ್ಲಿ ಗರೆ ಅಂತ ಹೇಳ್ತಾರೆ ಕೊಂಕಣಿಯಲ್ಲಿ. ಮತ್ತು ಕನ್ನಡದಲ್ಲಿ ಎಂತ ಹೇಳ್ತಂತ ಗೊತ್ತಿಲ್ಲ ನನಗೆ. ಹಲಸಿನ ಹಣ್ಣು ತೆಗೆದಿಡ್ಲಿಕ್ಕೆ ಹೇಳಿದರು ಅಪ್ಪ. ಹಾಗೆ ಬಂದಿದ್ದೀನಿ ಈಗ. ನಮ್ಮ ಟಿಂಕಿ ಮತ್ತು ಅಪ್ಪ ರೆಡಿ ಇದ್ದಾರೆ. ಕೊಳ್ಳಿ ಯಾರಿಲ್ಲಾದರೂ ಇವ ಇರ್ತಾನೆ ಆಯಿತಾ. ಮಳೆ ಬರ್ತಾ ಉಂಟು ಲೈಟಾಗಿ, ತುಂಬ ಜೋರು ಏನು ಬರ್ತಾ ಇಲ್ಲ. ಒಮ್ಮೆ ಜೋರು ಮಳೆ ಬಂದು ಬಿಟ್ಟಿದ್ದು, ಈಗ ಮತ್ತೆ ಬರಲಿಕ್ಕೆ ಶುರುವಾಗಿದೆ. ಇವರು ನೋಡಿ ಎಲ್ಲಿದ್ದಾರೆ ಅಂತ, ಹೊರಗೆ ಬಂದು ಕೂತಿದ್ದಾರೆ. ಇಲ್ಲಿ ಬಿಟ್ಟರೆ ನೀರು ಬೀಳ್ತದೆ. ಕೊಳ್ಳಿ ಇಲ್ಲಿ ನೀರು ಬೀಳ್ತದೆ. ಇಲ್ಲೇ ಕೂತಿದ್ದಾರೆ ಬಂದು. ಅಣ್ಣ ಸಹ ಒಟ್ಟಿಗೆ ಇದ್ದಾನಲ್ಲ,
ಮಳೆ ನೋಡಲಿಕ್ಕೆ. ಆಯಿತಾ ಮಳೆ ನೋಡಿ? ಕಜ್ವಿ ಮುದ್ದು ಕಜ್ಜು, ಕಜ್ಜು ಬಂಗಾರ ಅಂತ ಕೇಳ್ತಾರೆ ನಿನ್ನನ್ನು. ಬಂಗಾರ ಯಾರು ಹೇಳ್ತೀರಿ ಅವರಿಗೆಲ್ಲ ಕಜ್ಜು ಕಡೆಯಿಂದ ಪಪ್ಪಿ. ಇವರಿಬ್ರು ನೋಡಿ, ಅಣ್ಣ ಮತ್ತು ತಂಗಿ. ಇದು ದೊಡ್ಡ ಅಣ್ಣ. 5:30 ಮೇಲೆ ಮತ್ತೆ ಜೋರು ಮಳೆ ಬರಲಿಕ್ಕೆ ಶುರುವಾಯಿತು ನೋಡಿ. ಅಂತೆ ಬೊಳ್ಳ ಬರ್ಬೋದು ಅಂತ ಮಳೆ. ಮಕ್ಕಳೆಲ್ಲ ಒಳಗೆ ಬಂದಿದ್ದಾರೆ.